ಇನ್ನು ಮಂಡ್ಯ ಭಾಗದ ರೈತರು ಮಳೆ ಇಲ್ಲದೇ ಕಂಗಾಲಾಗಿ ಹೋಗಿದ್ದಾರೆ. ಸಾಕಷ್ಟು ಬಿತ್ತನೆ ಬೀಜವನ್ನು ಬಿತ್ತಬೇಕು ಅಂತ ಕಾಯ್ತಾ ಇದ್ದಾರೆ. ಆದರೆ ನೀರಿಲ್ಲ. ನಾಲೆಗಳಿಗೆ ನೀರು ಬಿಡಿ ಅಂತ ಅವರು ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ರು. ಕೊನೆಗೂ ರೈತರ ಮನವಿಗೆ ಈಗ ಸ್ಪಂದನೆ ಸಿಕ್ಕಿದೆ. ನಾಲೆಗಳಿಗೆ ಈಗ ನೀರು ಬಿಡುಗಡೆಯಾಗಿದೆ. ಮಂಡ್ಯ ರೈತರ ಹೋರಾಟಕ್ಕೆ ಸಿಕ್ಕಿರುವಂತಹ ಜಯ ಇದು. ವಿ.ಸಿ ನಾಲೆಗೆ ಕೊನೆಗೂ ಈಗ ನೀರು ಹರಿದು ಹೋಗ್ತಾ ಇರುವಂಥದ್ದನ್ನ ನೀವು ಗಮನಿಸ್ತಾ ಇದ್ದೀರಾ. ಜೀವ ಜಲಕ್ಕಾಗಿ ನಡೆದಂತಹ ಹೋರಾಟ ಕೊನೆಗೂ ಈಗ ಯಶಸ್ವಿಯಾಗಿದೆ. ರೈತರ ಮೊಗದಲ್ಲಿ ನಿಜಕ್ಕೂ ಮಂದಹಾಸ ಬೀರ್ತಾ ಇದೆ. ಬತ್ತಿದ ಹೊಲಗಳಿಗೆ ಜೀವ ಕಳೆಯನ್ನು ಈ ನೀರು ತಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದರೆ ರೈತರು ನಿರಂತರವಾಗಿ ಬೇಡಿಕೆಗೋಸ್ಕರ ಹೋರಾಟ ಮಾಡ್ತಾ ಇದ್ರು. ಕೊನೆಗೂ ಸರ್ಕಾರ ಸ್ಪಂದನೆ ಕೊಟ್ಟಿದೆ. ಮಂಡ್ಯ ರೈತರ ಮುಖದಲ್ಲಿ ಸಂತಸ ಈಗ ಮೂಡ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಆ ಭಾಗದಲ್ಲಿ ಯಥೇಚ್ಛವಾಗಿ ಕಬ್ಬು ರಾಗಿ ಎಲ್ಲ ಬೆಳೀತಾರೆ. ನಾಲೆಗಳಿಗೆ ನೀರು ಹರಿದು ಕೃಷಿಕರಲ್ಲಿ ಈಗ ನಿರಾಳತೆ ಈಗ ಕಂಡು ಬರ್ತಾ ಇದೆ. ಈಗ ನೋಡಿ, ಯಾವುದನ್ನು ಪಡ್ಕೊಳ್ಬೇಕಾದ್ರೂ ಇವು ಹೋರಾಟ ಮಾಡಲೇಬೇಕಾಗ್ತದೆ. ಹೋರಾಟ ಮಾಡಲಿಲ್ಲ ಅಂದರೆ ಯಾವುದೂ ಸಿಗಲ್ಲ ಅನ್ನೋವಂಥದ್ದು ರೈತರಿಗೂ ಗೊತ್ತಾಗ್ಬಿಟ್ಟದೆ. ಹಾಗಾಗಿ ರೈತರು ನಿರಂತರವಾಗಿ ಹೋರಾಟ ಮಾಡಿರುವ ಪ್ರತಿಫಲನೇ ಇವತ್ತು ಆ ವಿ.ಸಿ ನಾಲೆಯಲ್ಲಿ ನೀರು ಹರಿತಾ ಇದೆ. ಇನ್ನು ಸಹಜವಾಗಿ ನೀವು ಯಾವುದೇ ಬೆಳೆಗಳನ್ನು ನೀವು ಬಿತ್ತನೆ ಬೀಜ ಬಿತ್ತಿದ್ರೂ ಕೂಡ ಅದಕ್ಕೆ ಭಾಳ ಮುಖ್ಯವಾಗಿ ನೀರು ಬೇಕಾಗ್ತದೆ. ಆ ನೀರೇ ಇಲ್ಲ ಅಂದರೆ ಹೆಂಗೆ ಬೆಳೀತದೆ? ನೋಡಿ, ಮಂಡ್ಯ ಜನ ಹೇಳಿ ಕೇಳಿ ಇಡೀ ನಾಡಿಗೆ, ಇಡೀ ದೇಶಕ್ಕೆ ಕಬ್ಬನ್ನು ಬೆಳೆಯುವಂಥವ್ರು, ಜೊತೆಗೆ ಸಿಹಿಯನ್ನು ಹಂಚುವಂಥವ್ರು. ಇವತ್ತು ಕಬ್ಬನ್ನು ಬೆಳೆದು ಸಿಹಿ ಹಂಚುವಂತಹ ಮಂಡ್ಯ ಜನತೆಯ ಒಂದು ಬಾಳಲ್ಲೇ ಇವತ್ತು ಏನಾಗ್ತಾ ಇದೆ, ಕಹಿ ಅನುಭವ. ನೀರು ಇರಲಿಲ್ಲ, ಈಗ ಸಿಕ್ಕಿದೆ ನೀರು, ಭಾಳ ಖುಷಿ ಆಗ್ತಾ ಇದೆ. ಅನ್ನದಾತರ ಒತ್ತಡ ಅದು. ಅನ್ನದಾತರ ಒತ್ತಡಕ್ಕೆ ರಾಜ್ಯ ಸರ್ಕಾರ ಮಣಿದಿದೆ. KRS ಡ್ಯಾಮ್ನಿಂದ ವಿ.ಸಿ ನಾಲೆಗೆ ಅಂದರೆ ವಿಶ್ವೇಶ್ವರಯ್ಯ ನಾಲೆಗೆ ಈಗ ನೀರು ಹರಿತಾ ಇದೆ. ದೃಶ್ಯಾವಳಿಯಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಜಾನುವಾರುಗಳ ಕುಡಿಯುವ ನೀರಿಗೂ ಈಗ ಅನುಕೂಲ ಆಗ್ತಾ ಇದೆ. ಬರೀ ಕೃಷಿಗಷ್ಟೇ ಅಲ್ಲ, ಅದು ಕುಡಿಯೋದಕ್ಕೆ ಮತ್ತು ಜಾನುವಾರುಗಳಿಗೂ ಕೂಡ ಸಾಕಷ್ಟು ಅನುಕೂಲ ಆಗಿದೆ. ಸಾಕಷ್ಟು ಬೆಳೆಗಳು ಒಣಗ್ತಾ ಇದ್ದಾವೆ. ಅಟ್ಲೀಸ್ಟ್ ಅಲ್ಪ ಸ್ವಲ್ಪನಾದರೂ ನಾವು ಆ ಫಸಲನ್ನು ಬೆಳೆದು ಸ್ವಲ್ಪ ಹಣ ಸಂಪಾದನೆ ಮಾಡೋಣ ಅಂತ ರೈತರು ಪಾಪ ಬೇಡ್ಕೊಳ್ತಾ ಇದ್ರು. ಪರಿಪರಿಯಾಗಿ ಮನವಿ ಮಾಡ್ಕೊಳ್ತಾ ಇದ್ರು. ಕೊನೆಗೂ ಸರ್ಕಾರ ರೈತರ ಮನವಿಗೆ ಸ್ಪಂದನೆಯನ್ನು ಕೊಟ್ಟಿದೆ. ಒಣಗೋಗ್ತಾ ಇರುವ ಬೆಳೆಯನ್ನು ಉಳಿಸ್ಲಿಕ್ಕೆ ನೀರು ಈಗ ಬಿಡುಗಡೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 15ರಿಂದ 20 ದಿನಗಳ ನಿರಂತರ ಹೋರಾಟ ಇದು. ಒಂದೆರಡು ದಿನದ ಹೋರಾಟ ಅಲ್ಲ, 20 ದಿನದ ಹೋರಾಟಕ್ಕೆ ಸಿಕ್ಕಿರುವಂತಹ ಪ್ರತಿಫಲ. ಪ್ರತಿಭಟನೆ ನಡೆಸಿದ ರೈತರಿಗೆ ಈಗ ಸಿಹಿ ಸುದ್ದಿ ಸಿಕ್ಕಿದೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನು ರೈತರು ವ್ಯಕ್ತಪಡಿಸಿದ್ರು. ವಿಪಕ್ಷಗಳ ಒತ್ತಡಕ್ಕೂ ಸರ್ಕಾರ ಮಣಿತಾ. ಹಾಗಾದರೆ ಒಟ್ಟಿನಲ್ಲಿ ವಿಪಕ್ಷದವರು ಹೋರಾಟ ಮಾಡಿದ್ರು, ರೈತರು ಹೋರಾಟ ಮಾಡಿದ್ರು. ಫೈನಲಿ ರೈತರಿಗೆ ಈಗ ನೀರು ಸಿಗ್ತಾ, ಅದು ಇಂಪಾರ್ಟೆಂಟ್. ಹಾಗಾಗಿ ಜೀವ ಜಲಕ್ಕಾಗಿ ನಡೆದಂಥ ಹೋರಾಟ ಈಗ ಯಶಸ್ವಿಯಾಗಿದೆ. ಮತ್ತು ನೋಡಿ, ಕಳೆದ ಬಾರಿನೂ ಕೂಡ ಸಾಕಷ್ಟು ಸಮಸ್ಯೆ ಆಗಿತ್ತು ಇದೇ ಭಾಗದ ರೈತರಿಗೆ. ಆಗ ಆ ಮಾತು ಕೊಟ್ಟ ಪ್ರಕಾರ ತಮಿಳುನಾಡಿಗೆ ನೀರು ಬಿಟ್ಟರು, ಆದರೆ ಇವ್ರಿಗೆ ರೈತರಿಗೆ ಬಿಡಲಿಲ್ಲ ಅನ್ನುವಂಥ ಆಕ್ರೋಶ ಸರ್ಕಾರದ ಮೇಲೆ ವ್ಯಕ್ತವಾಗ್ತಾ ಇತ್ತು. ಈಗ ಮತ್ತೆ ನೀವು ತಮಿಳುನಾಡಿಗೆಲ್ಲ ನೀರು ಬಿಟ್ಟು ಇವ್ರಿಗೆ ಬಿಡಲಿಲ್ಲ ಅಂದಿದ್ರೆ ಮತ್ತಷ್ಟು ಆಕ್ರೋಶ ಭುಗಿಲೇಳ್ತಾ ಇತ್ತು. ಯಾಕಂದರೆ ಅವರು ಪದೇ ಪದೇ ಖ್ಯಾತಿ ತೆಗಿತಾನೆ ಇರ್ತಾರೆ ಕಾವೇರಿ ನೀರಿಗೋಸ್ಕರ, ನಮಗದು ಎಷ್ಟು ನಮ್ಮ ಪಾಲು ಬಂದುಬಿಡಬೇಕು ಅಂತ. ಹಾಗಾಗಿ ಆಗ M.K. ಸ್ಟಾಲಿನ್ ಮುಖ್ಯಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ಇಲ್ಲಿಯ ರೈತರಿಗೆ ನೀರು ಕೊಡಲಿಲ್ಲ. ನೋಡಿ, ಇಲ್ಲಿ ಹರಿಯೋ ನೀರು ಇಲ್ಲಿ ರೈತರಿಗೆ ಸಿಗಲಿಲ್ಲ, ಮಂಡ್ಯ ಭಾಗದ ರೈತರಿಗೆ. ಆದರೆ ತಮಿಳುನಾಡಿಗೆ ಕೊಟ್ಟುಬಿಟ್ರು. ಅದು ಮತ್ತಷ್ಟು ಆಕ್ರೋಶಕ್ಕೆ ಕಾರಣ ಆಯಿತು. ಆದರೆ ಈ ಸಲ ಇಲ್ಲಿ ರೈತರು ನಿರಂತರವಾಗಿ ಹೋರಾಟ ಮಾಡಿದರು. 15-20 ದಿನದಿಂದ ವಿ.ಸಿ ನಾಲೆಯ ಒಂದು ನೀರು ಇವತ್ತು ರೈತರ ಜಮೀನುಗಳಿಗೆ ಹರಿದು ಹೋಗ್ತಾ ಇದೆ. ಕುಡಿಯೋದಕ್ಕೆ ಅನುಕೂಲ ಆಗ್ತಾ ಇದೆ. ಮತ್ತು ಜಮೀನುಗಳ ಜೊತೆಗೆ ಜಾನುವಾರುಗಳಿಗೂ ಕೂಡ ಈಗ ಅನುಕೂಲ ಆಗ್ತಾ ಇದೆ ಅನ್ನೋದು ಒಂದು ಖುಷಿ ಕೊಡುವಂಥ ವಿಚಾರ.